ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಆಸಕ್ತ ಸಹೃದಯಿ ಬಂಧುಗಳೇ, ಇವತ್ತು ನಾನು ಕನ್ನಡ ಸಾಹಿತ್ಯದ ಪ್ರಾಚೀನತೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಹಿಂದಿನ ಸಂಚಿಕೆಯೊಂದರಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವವನ್ನು ಗುರುತಿಸುವುದಕ್ಕೆ ನಮಗೆ ದೊರೆತಿರುವ ಪ್ರಪ್ರಥಮವಾದ ಆಧಾರವೆಂದರೆ ಹಲ್ಮಿಡಿ ಶಾಸನ ಎಂಬ ವಿಚಾರವನ್ನು ತಿಳಿಸಿ, ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ಕ್ರಿಸ್ತಶಕ 450 ಸುಮಾರಿನಲ್ಲಿ ಉತ್ಕೀರ್ಣಿಸಲಾದ ಹಲ್ಮಿಡಿ ಶಾಸನವೇ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿ ಇರುವಂತಹ ಪ್ರಾಚೀನವಾದ ಒಂದು ಶಾಸನ ಎಂಬ ವಿಚಾರವನ್ನು ನಾವು ಗಮನಿಸಿದ್ದೆವು. ಆದರೆ ಇತ್ತೀಚೆಗೆ 2014-15 ಸಾಲಿನಿಂದೀಚೆಗೆ ತಾಳಗುಂದ ಎಂಬಂತಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ತಾಳಗುಂದ ಎಂಬ ಊರಿನಲ್ಲಿ ಅನೇಕ ಶಾಸನಗಳು ಸಿಕ್ಕಿವೆ. ಸಂಸ್ಕೃತ ಶಾಸನಗಳು ಅಲ್ಲಿ ದೊರೆತಿವೆ. ಇತ್ತೀಚೆಗೆ 2014 ಸುಮಾರಿನಲ್ಲಿ ದೊರೆತಂತಹ ಒಂದು ಚಿಕ್ಕ ಸಿಂಹ ಕಟಾಂಜನ ಶಾಸನ ಅಂತ ಏನು ಹೇಳ್ತಾರೆ, ಆ ಶಾಸನದ ಮೇಲೆ ಕಂಡುಬರುವ ಕೆಲವು ಶಬ್ದಗಳನ್ನು ಆಧಾರವಾಗಿಟ್ಟುಕೊಂಡು ಕ್ರಿಸ್ತಶಕ 370 ಸುಮಾರಿನಲ್ಲಿ ಕೆತ್ತಲಾಗಿರುವ ಈ ಬರಹ ನಮಗೆ ಅತ್ಯಂತ ಪ್ರಾಚೀನವಾದಂತಹ ಬರಹವಾಗಿ ಕಂಡುಬರುತ್ತಿದೆ. ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನದ ಆವರಣದಲ್ಲಿ ದೊರೆತಂತಹ ಒಂದು ಶಾಸನ ಇದೆ. ವಜಿನಾಗ ಎನ್ನುವ ಒಬ್ಬ ಅಂಬಿಗನಿಗೆ ಒಬ್ಬ ಅಧಿಕಾರಿ ಅಥವಾ ಯಾರೋ ಒಬ್ಬ ಶ್ರೀಮಂತ ಭೂಮಿಯನ್ನು ಇನಾಮು ಅಂದರೆ ದತ್ತಿಯಾಗಿ ಬಹುಮಾನವಾಗಿ ಭೂಮಿಯನ್ನು ಕೊಟ್ಟಂತಹ ವಿಚಾರ ಈ ಶಾಸನ ಹೇಳುತ್ತಿದೆ ಎಂಬುದಾಗಿ ಕೆಲವು ವಿದ್ವಾಂಸರು ಊಹಿಸಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ಬಗೆಗೆ ನಮ್ಮ ಶಾಸನ ತಜ್ಞರಲ್ಲಿ ಒಮ್ಮತ ಇಲ್ಲ. ಅದರ ಭಾಷೆ, ಅಲ್ಲಿ ಕಂಡುಬರುವಂತಹ ಲಿಪಿ, ತಾಳಗುಂದ ಶಾಸನದ ಕಾಲ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲ, ಇದು ಕನ್ನಡದ ಅತ್ಯಂತ ಪ್ರಾಚೀನವಾದ ದಾಖಲೆ ಎಂದು ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ ಎಂಬುದು ಶಾಸನ ತಜ್ಞರ ಅಭಿಮತ. ಇದು ಕ್ರಿಸ್ತಶಕ 450ಕ್ಕೂ ಪೂರ್ವದ ಶಾಸನ ಅಲ್ಲ, ಇದು 450 ನಂತರ ಹಾಕಿಸಿರುವಂತಹ ಶಾಸನ ಇದ್ದಿರಬೇಕು ಎಂಬುದಾಗಿ ನಮ್ಮ ಶಾಸನ ತಜ್ಞರು ಊಹಿಸ್ತಾರೆ. ಆದುದರಿಂದ ಹಲ್ಮಿಡಿ ಶಾಸನವೇ ಪ್ರಾಚೀನ ದಾಖಲೆ ಎಂದು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದೆ. ಹಲ್ಮಿಡಿ ಶಾಸನ ಕನ್ನಡ ಭಾಷೆ ಇದ್ದಿತು ಎಂದು ಹೇಳುವುದಕ್ಕೆ ಆಧಾರವೇ ಹೊರತು ಕನ್ನಡದಲ್ಲಿ ಈಗಾಗಲೇ ಸಾಹಿತ್ಯ ರಚನೆ ಆಗುತ್ತಿತ್ತು ಎಂದು ಹೇಳುವುದಕ್ಕೆ ಅದು ಆಧಾರವಲ್ಲ. ಹಾಗೆಂದ ಮಾತ್ರಕ್ಕೆ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಸಾಹಿತ್ಯ ರಚನೆ ಆಗುತ್ತಿರಲಿಲ್ಲ ಎಂದು ಹೇಳಲು ಬರುವುದಿಲ್ಲ. ಆಗುತ್ತಿದ್ದಿರಬಹುದು. ನಮಗೆ ಯಾವುದೇ ಸಾಹಿತ್ಯ ಗ್ರಂಥಗಳು ಸಿಕ್ಕಿಲ್ಲ ಅಥವಾ ಸಾಹಿತ್ಯಾಂಶವುಳ್ಳ ಶಾಸನಗಳು ನಮಗೆ ದೊರೆತಿಲ್ಲ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಸಂಸ್ಕೃತ ಮಿಶ್ರಿತವಾದ ಪೂರ್ವದ ಹಳಗನ್ನಡದ ಗದ್ಯ ಇದೆ. ಅಲ್ಲಿ ಯಾವುದೇ ಸಾಹಿತ್ಯಾಂಶಗಳು, ಗದ್ಯದಲ್ಲಿಯೇ ಆಗಲಿ ಯಾವುದೇ ಕಾವ್ಯಾಂಶಗಳಿಂದ ಕೂಡಿದಂತಹ ವಿಚಾರಗಳು ಅಲ್ಲಿ ನಮಗೆ ದೊರೆಯುವುದಿಲ್ಲ. ಆದುದರಿಂದ ಹಲ್ಮಿಡಿ ಶಾಸನವನ್ನು ಅಂದರೆ ಕ್ರಿಸ್ತಶಕ 5ನೇ ಶತಮಾನದ ಮಧ್ಯಭಾಗದಲ್ಲಿ ಹಾಕಿಸಲಾಗಿರುವ ಹಲ್ಮಿಡಿ ಶಾಸನದ ಕಾಲದಲ್ಲಿ ಸಾಹಿತ್ಯ ರಚನೆ ಆಗುತ್ತಿತ್ತು ಎಂದು ಆ ಶಾಸನದ ಮೂಲಕ ನಾವು ಹೇಳುವುದಕ್ಕಾಗುವುದಿಲ್ಲ. ನಾನೀಗಾಗಲೇ ಹೇಳಿದಂತೆ ಸಾಹಿತ್ಯ ರಚನೆ ಆಗುತ್ತಿರಲಿಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ, ಆಗುತ್ತಿದ್ದಿರಬೇಕು. ನಮಗೆ ಆಧಾರಗಳು ಸಿಕ್ಕಿಲ್ಲ. ನಮಗೆ ದೊರೆತಿರುವ ಆಧಾರಗಳಲ್ಲಿ ಕನ್ನಡದಲ್ಲಿ ಸಾಹಿತ್ಯಾಂಶವನ್ನು ಹೊಂದಿರುವಂತಹ ಭಾಷೆ, ಛಂದಸ್ಸು, ಅಲಂಕಾರ, ಈ ಎಲ್ಲ ಸಾಹಿತ್ಯಾಂಶಗಳಿಂದ ಕೂಡಿದಂತಹ ಒಂದು ದಾಖಲೆ ಎಂದರೆ ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ ಅಥವಾ ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಹಾಕಿಸಿರಬಹುದಾದ ಬಾದಾಮಿ ಶಾಸನ. ಬಾದಾಮಿ ನಮಗೆಲ್ಲ ಗೊತ್ತಿರುವಂತೆ ಪ್ರಾಚೀನ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಸಾಂಸ್ಕೃತಿಕ ಕೇಂದ್ರ. ನಮ್ಮ ಪ್ರಾಚೀನ ಸಾಂಸ್ಕೃತಿಕ ಸ್ಥಳಗಳಲ್ಲಿ ಬಾದಾಮಿಯೂ ಒಂದು. ಅದರ ಪ್ರಾಚೀನ ಹೆಸರು ವಾತಾಪಿ ಎಂಬುದನ್ನು ನಾವು ಗಮನಿಸಿರುತ್ತೇವೆ. ನಮ್ಮ
ಪ್ರಾಚೀನ ಕರುನಾಡಿನಲ್ಲಿ ಇದ್ದಂತಹ ಬಹಳ ಪ್ರಸಿದ್ಧವಾದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ನಮ್ಮ ಹಂಪೆ, ಸನ್ನತಿ, ಶ್ರವಣಬೆಳಗೊಳ, ಬನವಾಸಿ, ಬಾದಾಮಿ ಇಂತಹ ಕೆಲವು ನಗರಗಳನ್ನು ನಾವು ನೆನಪಿಸಿಕೊಳ್ಬೇಕು. ನನಗಾಗಲೇ ಹೇಳಿದ್ದೆ, ಇತಿಹಾಸವನ್ನು ಓದುವ ಸಂದರ್ಭದಲ್ಲಿ ಕೂಡ ಈ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ನಾವು ಮತ್ತೆ ಮತ್ತೆ ಗುರುತಿಸಿಕೊಳ್ಬೇಕಾಗ್ತದೆ, ಗಮನಿಸಬೇಕಾಗ್ತದೆ. ಬಾದಾಮಿ ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ ಅತ್ಯಂತ ಪ್ರಸಿದ್ಧವಾದ ರಾಜವಂಶ ಚಾಲುಕ್ಯರು. ಬಾದಾಮಿಯನ್ನೇ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡಿದಂತಹ ಚಾಲುಕ್ಯರ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಕನ್ನಡ ನಾಡನ್ನು ಆಳಿದ ಪ್ರಸಿದ್ಧ ರಾಜವಂಶಗಳಲ್ಲಿ ಬಹಳ ಮುಖ್ಯವಾದವರು ಇಮ್ಮಡಿ ಪುಲಿಕೇಶಿಯಂತಹ ರಾಜನನ್ನು ಕೊಟ್ಟ ರಾಜವಂಶಗಳು. ಅಂತಹ ಬಾದಾಮಿ ಎಂಬ ಊರು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಈ ಬಾದಾಮಿಯ ನೈಋತ್ಯ ಭಾಗದಲ್ಲಿ ಕಂಡುಬರುವ ಒಂದು ಕೊಳ ಇದೆ. ಈ ಕೊಳದ ಉತ್ತರ ಭಾಗದಲ್ಲಿ ಒಂದು ಬಂಡೆಯ ಮೇಲೆ ಕೆತ್ತಲಾಗಿರುವಂತಹ ಶಾಸನವೇ ಬಾದಾಮಿ ಶಾಸನ ಎಂದು ಪ್ರಸಿದ್ಧವಾಗಿದೆ. ಈ ಶಾಸನ ಇರತಕ್ಕಂತಹ ಬಂಡೆ ಏನಿದೆ, ಆ ಪ್ರದೇಶವನ್ನು ತಟ್ಟುಕೋಟೆ ಎಂದು ಕರೆಯುವುದರಿಂದ ಕೆಲವು ವಿದ್ವಾಂಸರು ಈ ಶಾಸನವನ್ನು, ಅಂದರೆ ಬಾದಾಮಿ ಶಾಸನವನ್ನು ತಟ್ಟುಕೋಟೆ ಶಾಸನ ಎಂದು ಕರೆಯುತ್ತಾರೆ. ಈ ತಟ್ಟುಕೋಟೆ ಶಾಸನ ಅಥವಾ ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟ್ಟ ಎನ್ನುವ ವೀರನೊಬ್ಬನ ಸ್ವಭಾವವನ್ನು ಚಿತ್ರಿಸಲಾಗಿದೆ. ಅದಕ್ಕೂ ಮುಂಚೆ ನಾವು ಈ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಬೇಕು. ಬಾದಾಮಿ ಶಾಸನದಲ್ಲಿ ಒಟ್ಟು 10 ಸಾಲುಗಳು ಕಂಡುಬರುತ್ತವೆ. ಈ ಸಾಲುಗಳಲ್ಲಿ ಮೊದಲನೆಯ ಸಾಲಿನಲ್ಲಿ ಕಪ್ಪೆ ಅರಭಟ್ಟನ್, ಕಷ್ಟ ಜನ ವರ್ಜಿತನ್, ಶಿಷ್ಟ ಜನಪ್ರಿಯನ್, ಕಲಿಯುಗ ವಿಪರೀತನ್ ಎಂಬ ಗದ್ಯ ಕಂಡುಬರುತ್ತದೆ. ಆ ಬಳಿಕ ಒಂದು ಸಂಸ್ಕೃತ ಶ್ಲೋಕ ಅಲ್ಲಿ ಕೆತ್ತಲಾಗಿದೆ. ಆ ಶ್ಲೋಕದ ನಂತರ 3 ತ್ರಿಪದಿಗಳು ನಮಗೆ ದೊರೆಯುತ್ತವೆ. ನಾವು ತ್ರಿಪದಿಗಳು ಎಂದು ಹೇಳುತ್ತೇವಾದರೂ ಆ ಶಾಸನದಲ್ಲಿ ನಾವು ಈಗ ನೋಡುವಂತಹ ತ್ರಿಪದಿಗಳ ರೂಪದಲ್ಲಿ ಅಲ್ಲಿ ಉತ್ಕೀರ್ಣಿಸಲಾಗಿಲ್ಲ, ಕೆತ್ತಲಾಗಿಲ್ಲ. ನಾನೀಗ ಹೇಳಿದಂತಹ ವಿಚಾರ ಕೇವಲ 10 ಸಾಲುಗಳಲ್ಲಿ ಅಲ್ಲಿ ಕೆತ್ತಲ್ಪಟ್ಟಿದೆ. ಮೊದಲನೆಯ ಆ ಸಾಲಿನಲ್ಲಿ ಗದ್ಯ ಭಾಗ ಇದೆ. ಅದನ್ನು ಹೇಳಿದೆ ಈಗಾಗಲೇ. ಕಪ್ಪೆ ಅರಭಟ್ಟನ್, ಶಿಷ್ಟ ಜನಪ್ರಿಯನ್, ಕಷ್ಟ ಜನ ವರ್ಜಿತನ್, ಕಲಿಯುಗ ವಿಪರೀತನ್, ಇದು ಗದ್ಯ ಭಾಗ. ಇದಾಗುತ್ತಿದ್ದಂತೆಯೇ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ನಾವು ಓದೋಣ. ಅಲ್ಲಿ ನಾನು ನಿಮಗೆ ಅದನ್ನು ನೋಡಲಿಕ್ಕೆ ತೋರಿಸ್ತಾ ಇದ್ದೇನೆ. ಒಮ್ಮೆ ಆ ಶ್ಲೋಕವನ್ನು ಗಮನಿಸಿ, ಅರ್ಥವನ್ನು ಆಮೇಲೆ ಗ್ರಹಿಸೋಣ. ಶ್ಲೋಕ ಹೀಗಿದೆ: ವರನ್ ತೇಜಸ್ವಿನೋ ಮೃತ್ಯುರ್ ನ ತು ಮಾನ ಅವಖಂಡನಂ, ಮೃತ್ಯುಸ್ತತ್ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ. ವೀರನೊಬ್ಬ ಹೇಗಿರಬೇಕು ಎನ್ನುವ ವಿಚಾರವನ್ನು ತಿಳಿಸುತ್ತಿರುವ ಬಹಳ ಅಪೂರ್ವವಾದ ಸಂದೇಶವನ್ನು ಕೊಡುತ್ತಿರುವ ಶಾಸನ ಇದು. ಈಗಾಗಲೇ ಹೇಳಿದಂತೆ ಕಪ್ಪೆ ಅರಭಟ್ಟ ಎನ್ನುವ ಒಬ್ಬ ವೀರ, ಆತ ಒಬ್ಬ ಚಾಲುಕ್ಯ ಯೋಧ ಆಗಿರಬಹುದು, ಅಥವಾ ಚಾಲುಕ್ಯ ಚಕ್ರವರ್ತಿಗಳಿಗೆ ತುಂಬ ಆತ್ಮೀಯನಾಗಿರ್ತಕ್ಕಂತಹ ಒಬ್ಬ ಸಾಮಂತ ಇದ್ದರೂ ಇರಬಹುದು ಎಂಬುದಾಗಿ ಕೆಲವರು ಊಹಿಸಿದ್ದಾರೆ. ಕಪ್ಪೆ ಅರಭಟ್ಟ ಯಾರು ಎಂಬ ಬಗೆಗೂ ಸಾಕಷ್ಟು ಚರ್ಚೆ ನಡೆದಿದೆ. ಕಪ್ಪೆ ಅರಭಟ್ಟ ಯಾರು ಎಂಬ ಬಗೆಗೆ ಅಷ್ಟೇ ಅಲ್ಲ, ಕಪ್ಪೆ ಅರಭಟ್ಟ ಎನ್ನುವ ಪದದ ನಿಷ್ಪತ್ತಿಯ ಬಗೆಗೂ ನಮ್ಮ ಶಾಸನ ತಜ್ಞರು, ನಮ್ಮ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಅದನ್ನು ಕಪ್ಪೆ ಅರಭಟ್ಟ ಎಂದು ಓದಿಕೊಳ್ಳಬೇಕೇ ಅಥವಾ ಕಪ್ಪೆಯರ ಭಟ್ಟ ಎಂದು ಓದಿಕೊಳ್ಳಬೇಕೇ ಎಂಬ ಬಗೆಗೂ ಜಿಜ್ಞಾಸೆ ನಡೆದು ಹೆಚ್ಚು ಜನ ಸಹಮತ ವ್ಯಕ್ತಪಡಿಸಿದ ಪ್ರಕಾರ ಕಪ್ಪೆ ಅರಭಟ್ಟ ಎನ್ನುವ ಪದ ಹೆಚ್ಚಾಗಿ ಬಳಕೆಯಾಗ್ತಾ ಇದೆ. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗಳಲ್ಲಿ ಕೂಡ ಡಾಕ್ಟರ್ ರಮಶ್ರೀ ಬೊಗಳಿಯವರು, ತ ಸು ಶಾಮರಾಯರು ಮೊದಲಾದವರು ಕಪ್ಪೆ ಅರಭಟ್ಟ ಎನ್ನುವ ಪದವನ್ನೇ ಒಪ್ಪಿಕೊಂಡು ತಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಬಳಸಿಕೊಂಡಿದ್ದಾರೆ.
ಇದಕ್ಕೂ ಪೂರ್ವದಲ್ಲಿ ಎಂ ಕಲಬುರ್ಗಿ ಸರ್ ಅವರು, ನಮ್ಮ ಸಂಶೋಧಕರಾದಂಥ ಆರ್ ನರಸಿಂಹಾಚಾರ್ಯರವರು ಸಾಕಷ್ಟು ಚರ್ಚೆಯನ್ನು ಮಾಡಿ ತಮ್ಮದೇ ಆದ ಕೆಲವು ಲೇಖನಗಳನ್ನು ಕೂಡ ಈ ಬಗೆಗೆ ಬರೆದಿರುವುದು ಉಂಟು. ನಮ್ಮ ಸಾಹಿತ್ಯ ಚರಿತ್ರೆಗಳಲ್ಲಿ ಕಪ್ಪೆ ಅರಭಟ್ಟ ಎಂದು ಬಳಕೆಯಾಗಿರುವುದರಿಂದ ನಾವು ಕೂಡ ಅದನ್ನೇ ಒಪ್ಪಿಕೊಂಡು ಮುಂದುವರಿಯುತ್ತಿದ್ದೇವೆ. ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್. ಸರಳವಾಗಿದೆ. ಬಾದಾಮಿ ಶಾಸನದಲ್ಲಿ ಕಂಡುಬರುವಂತಹ ಭಾಷೆ ಪೂರ್ವದ ಹಳೆಗನ್ನಡ ಭಾಷೆಯು ಹಳೆಗನ್ನಡ ಭಾಷೆಯಾಗಿ ಬದಲಾವಣೆಯಾಗುತ್ತಿರುವ ಸಂದರ್ಭದ ಭಾಷೆ ಎಂಬುದಾಗಿ ನಮ್ಮ ವಿದ್ವಾಂಸರು ಹೇಳ್ತಾರೆ. ಇದು ಪೂರ್ವದ ಹಳೆಗನ್ನಡವೇ ಆಗಲಿ ನಮಗೆ ಬಹಳ ಸುಲಭವಾಗಿ ಗ್ರಾಹ್ಯವಾಗುವಂತೆಯೇ ಭಾಷೆಯನ್ನು ಬಳಸಲಾಗಿದೆ ಇಲ್ಲಿ. ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್. ಶಿಷ್ಟ ಜನರಿಗೆ ಅಂದರೆ ಉತ್ತಮಿಕೆಯನ್ನು ಹೊಂದಿದಂತಹ ಸಜ್ಜನರಿಗೆ ಆತ ಸಜ್ಜನನಾಗಿದ್ದಾನೆ, ಅಂದರೆ ಒಳ್ಳೆಯವರ ಪಾಲಿಗೆ ಒಳ್ಳೆಯವನಾಗಿರ್ತಾನೆ. ಶಿಷ್ಟ ಜನರಿಗೆ ತುಂಬ ಪ್ರೀತಿ ಪಾತ್ರನಾಗಿದ್ದಾನೆ. ಶಿಷ್ಟ ಜನಪ್ರಿಯನ್. ಕಷ್ಟ ಜನ ವರ್ಜಿತನ್. ಯಾರು ಕೆಟ್ಟದ್ದನ್ನು ಮಾಡುತ್ತಾರೋ, ಕಷ್ಟ ಜನ ಬರೀ ಕಷ್ಟಗಳನ್ನು ಕೊಡ್ತಕ್ಕಂಥವ್ರು ಅಥವಾ ಶತ್ರುಗಳು ಅಂತ ಏನು ಹೇಳ್ತೀವಿ, ಈ ಕಷ್ಟ ಜನ ಇದಾರಲ್ಲ ಇವರುಗಳನ್ನ ದೂರ ಇಟ್ಟಿರುತ್ತಾನೆ. ಕಷ್ಟ ಜನ ವರ್ಜಿತನ್. ಈ ಕಷ್ಟಗಳನ್ನು ಉಂಟು ಮಾಡುವವರು ಅಂದರೆ ನಮಗೆ ಬರೀ ಕಷ್ಟಗಳನ್ನೇ ಬಯಸುವವರು ಅಂದರೆ ಶತ್ರುಗಳು ಅಂತ, ನಮಗಾಗದೇ ಇರುವವರು. ಅಂತಹ ಶತ್ರುಗಳನ್ನು ಈತ ದೂರ ಮಾಡಿಕೊಂಡಿದ್ದಾನೆ. ಶತ್ರುಗಳನ್ನು ದೂರ ಇಡುತ್ತಾನೆ. ಮಿತ್ರರಿಗೆ ಅಥವಾ ಶಿಷ್ಟ ಜನರಿಗೆ ಈತ ತುಂಬ ಪ್ರೀತಿ ಪಾತ್ರನಾಗಿರುತ್ತಾನೆ. ಕಲಿಯುಗ ವಿಪರೀತನ್. ಈ ಕಲಿಯುಗದಲ್ಲಿ ಅತ್ಯಂತ ವಿಶಿಷ್ಟನಾದ ಮತ್ತು ಅತ್ಯಂತ ವಿಪರೀತನಾದವನಾಗಿರುತ್ತಾನೆ. ಒಳ್ಳೆಯವರಿಗೆ ಒಳ್ಳೆಯವನೂ ಆಗಿರುತ್ತಾನೆ, ದುಷ್ಟರ ಪಾಲಿಗೆ ದುಷ್ಟನಾಗಿರುತ್ತಾನೆ. ಈ ಕಲಿಯುಗದಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಆತನ ಗುಣವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಕಪ್ಪೆ ಅರಭಟ್ಟನ ಗುಣಗಾನ ಮಾಡುತ್ತಿರುವ ಈ ಶಾಸನವನ್ನು ಕೆಲವರು ಇದೊಂದು ವೀರಗೀತೆ ಎಂದೇ ಕರೆದಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಬಹಳ ಅಪರೂಪದ ಸಂದೇಶವೊಂದನ್ನು ಆ ಶಾಸನ ಕವಿ ನಮಗೆ ಕೊಟ್ಟು ಹೋಗಿದ್ದಾನೆ. ವೀರನಾದಂತಹ ವ್ಯಕ್ತಿಗೆ, ಒಂದು ನಾಡಿನಲ್ಲಿ ಶ್ರೇಷ್ಠವಾದ ಸಂಸ್ಕಾರವಂತ ವ್ಯಕ್ತಿಗೆ ಯಾವತ್ತೂ ಅವನ ಗೌರವ, ಅವನ ಮಾನ ಅವನಿಗೆ ಮುಖ್ಯವಾಗುತ್ತದೆಯೇ ಹೊರತು ಅವನ ಪ್ರಾಣ ಮುಖ್ಯವಾಗುವುದಿಲ್ಲ. ಅದನ್ನು ಹೇಳುವಾಗ ಶಾಸನ ಕವಿ ಬಹಳ ಅಲಂಕಾರಿಕವಾಗಿ ಹೇಳ್ತಾನೆ. ವರನ್ ತೇಜಸ್ವಿನೋ ಮೃತ್ಯುರ್ನ ತು ಮಾನ ಅವಖಂಡನಂ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಾಲು ಇದು. ಗಮನಿಸಬೇಕು. ಒಬ್ಬ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿಗೆ, ತೇಜಸ್ವಿಯಾಗಿರ್ತಕ್ಕಂತಹ ವ್ಯಕ್ತಿಗೆ ಅವನ ಮಾನ ಇದೆಯಲ್ಲ, ಗೌರವ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ, ಅದು ಮುಖ್ಯವಾಗುತ್ತದೆಯೇ ಹೊರತು ಪ್ರಾಣ ಮುಖ್ಯವಾಗುವುದಿಲ್ಲ. ಆ ಸಾಲನ್ನು ಗಮನಿಸಿ. ವರನ್ ತೇಜಸ್ವಿನೋ ಮೃತ್ಯುರ್ ನ ತು ಮಾನ ಅವಖಂಡನಂ. ತೇಜಸ್ವಿಗಳಾದವರಿಗೆ ಅಂದರೆ ಯಾರು ಮತ್ತೊಬ್ಬರಿಗೆ ಆದರ್ಶವಾಗಿರುತ್ತಾರೋ ಅಂತಹವರಿಗೆ ಶ್ರೇಷ್ಠವಾದದ್ದು ಯಾವುದು? ವೀರ ಮರಣವೇ ಹೊರತು ಮಾನಭಂಗವಲ್ಲ. ಮರ್ಯಾದೆಯನ್ನು ಕಳೆದುಕೊಂಡು ಬದುಕುವುದಲ್ಲ. ವೀರ ಮರಣ ಹೊಂದಿದರೂ ಪರವಾಗಿಲ್ಲ, ವೀರ ಮರಣವನ್ನು ಆತ ಬಯಸುತ್ತಾನೆಯೇ ಹೊರತು ಮಾನ ನಷ್ಟ ಮಾಡಿಕೊಂಡು ಮಾನಹೀನನಾಗಿ ಬದುಕುವುದಿಲ್ಲ ಒಬ್ಬ ಶ್ರೇಷ್ಠನಾದ ಆದರ್ಶ ವ್ಯಕ್ತಿ. ಮುಂದಿನ ಇನ್ನೊಂದು ಸಾಲಿನಲ್ಲಿ ಅದನ್ನು ಮುಂದುವರಿಸ್ತಾರೆ. ಮೃತ್ಯು ತತ್ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ. ಮಾನಹೀನನಾಗಿ ಬದುಕುವುದಿದೆಯಲ್ಲ, ತುಂಬ ಕಷ್ಟ. ಸಾವು ಬಂದು ಬಿಡಲಿ, ಒಂದು ಕ್ಷಣದಲ್ಲಿ ಅದರ ನೋವನ್ನು ಅನುಭವಿಸಿ ಅಥವಾ ಸಾವು ಸಂಭವಿಸಿದಾಗ ಆ ನೋವು ಎಂಬುದು ಒಮ್ಮೆ ಬಂದು ಹೋಗುತ್ತದೆ. ಆದರೆ ಮಾನಹೀನವಾಗಿ ಮಾನವನ್ನು ಕಳೆದುಕೊಂಡು ಬದುಕುತ್ತೀವಲ್ಲ, ಅವಮಾನ ಅದು ದಿನೇ 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 ನಮ್ಮನ್ನು ಕಾಡುತ್ತಿರುತ್ತದೆ. ಹೇಗೆ ಹೇಳ್ತಾನೆ ಈ ಸಾಲಿನಲ್ಲಿ ಅಂದರೆ, ಮೃತ್ಯು ಎಂಬುದು ತತ್ಕಾಲಕ್ಕೆ, ಅದು ಬಂದಂತಹ ಸಮಯಕ್ಕೆ, ಆ ಕಾಲಕ್ಕೆ ಬಂದು ಹೋಗುತ್ತದೆ. ಅದು ಕ್ಷಣಿಕವಾದುದು.
ಅದು ಕ್ಷಣಿಕವಾದ ದುಃಖವನ್ನು ತಂದೊಡ್ಡಬಹುದು. ಆದರೆ ಮಾನಭಂಗ ಅನುದಿನವೂ ಕೂಡ, ಅಂದರೆ ದಿನೇ ದಿನೇ ನಮ್ಮನ್ನು ಹಿಂಸಿಸುತ್ತಿರುತ್ತದೆ. ಆದುದರಿಂದ ಶ್ರೇಷ್ಠತೆ ಅಂತ ಗುಣವನ್ನು ಹೊಂದಬೇಕಾದರೆ, ತೇಜಸ್ವಿ ಅಂತ ಅನಿಸ್ಕೊಳ್ಬೇಕಾದರೆ, ಎಲ್ಲರಿಗೂ ಆದರ್ಶ ಮಾದರಿ ಎನಿಸ್ಕೋಬೇಕಾದರೆ ಆತ ವೀರ ಮರಣವನ್ನು ಬಯಸುತ್ತಾನೆಯೇ ಹೊರತು ಮಾನ ಹಾನಿ ಮಾಡಿಕೊಂಡು ಬದುಕುವುದಿಲ್ಲ. ಅದನ್ನೇ ಈ ಶ್ಲೋಕದಲ್ಲಿ ಮತ್ತೊಮ್ಮೆ ಅದನ್ನು ಓದಿ, ವರನ್ ತೇಜಸ್ವಿನೋ ಮೃತ್ಯು ನ ತು ಮಾನ ಅವಖಂಡನಂ. ಮಾನ ಭಂಗ ಮಾಡಿಕೊಂಡು ಆತ ಬದುಕುವುದಿಲ್ಲ. ಅವನು ವೀರ ಮರಣವನ್ನು ಬಯಸುತ್ತಾನೆಯೇ ಹೊರತು ಮಾನಹೀನ ಆಗಿರುವುದಿಲ್ಲ. ಮರಣವೆಂಬುದು ಬಂದಾಗ ತತ್ಕ್ಷಣಕ್ಕೆ ದುಃಖ ಆಗಬಹುದು, ಆದರೆ ಮಾನ ಹಾನಿಯಾಗುವುದಿದೆಯಲ್ಲ, ಅದು ದಿನೇ ದಿನೇ ನಮ್ಮನ್ನು ಹಿಂಸಿಸುತ್ತದೆ. ಹಾಗಿರಬಾರದು ಎಂಬುದನ್ನು ಈ ಶಾಸನದಲ್ಲಿ ಆವತ್ತು ಕವಿ ನಮಗೆ ಸಾರಿ ಹೇಳಿ ಹೋಗಿದ್ದಾನೆ. ಮೃತ್ಯು ತತ್ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ. ಈ ಶ್ಲೋಕದ ಬಳಿಕ ಕೆತ್ತಲಾಗಿರುವ ಸಾಲುಗಳಲ್ಲಿ 3 ತ್ರಿಪದಿಗಳು ನಮಗೆ ದೊರೆತಿವೆ. ಸಾಹಿತ್ಯ ಸಹೃದಯಿಗಳೇ, ನಮಗೆಲ್ಲ ಗೊತ್ತಿರುವಂತೆ ಅಚ್ಚ ಕನ್ನಡದ ಛಂದಸ್ಸಿನ ತಾಯಿಬೇರು, ಅಚ್ಚ ಕನ್ನಡ ಛಂದಸ್ಸಿನ ತಾಯಿಬೇರು ಎಂದು ಹೆಸರಾದದ್ದು ತ್ರಿಪದಿ. ಇವತ್ತು ನಾವು ಮಾತ್ರಾ ತ್ರಿಪದಿಗಳನ್ನು ಹೆಚ್ಚಾಗಿ ನೋಡುತ್ತಿದ್ದೇವೆ. ತ್ರಿಪದಿ ಎಂಬುದು ಅಚ್ಚ ಕನ್ನಡ ಛಂದೋರೂಪ. ಮುಂದೆ ಛಂದಸ್ಸಿನ ಬಗ್ಗೆ ಹೇಳುವಾಗ ಅದರ ಬಗ್ಗೆ ನಾನು ವಿವರವಾಗಿ ತಿಳಿಸುತ್ತೇನೆ. ಅಂಶಗಣಗಳಿಂದ ಕೂಡಿದ್ದ ತ್ರಿಪದಿ ನಮ್ಮ ಕನ್ನಡ ಛಂದಸ್ಸು, ದೇಸಿ ಛಂದಸ್ಸು. ನಾವೆಲ್ಲ ಸಾಹಿತ್ಯ ಗ್ರಂಥಗಳನ್ನು ಅಥವಾ ಕಾವ್ಯಗಳನ್ನು ಓದುತ್ತಿರುವಾಗ ಕಂದ ಪದ್ಯ, ವೃತ್ತ, ಷಟ್ಪದಿ ಹೀಗೆ ಬೇರೆ ಬೇರೆ ಪದ್ಯಗಳನ್ನು ಗಮನಿಸುತ್ತಿರುತ್ತೇವೆ. ಆದರೆ ಕಂದ ಪದ್ಯ ಎಂಬುದು ಕನ್ನಡ ಛಂದಸ್ಸಿನ ಪದ್ಯರೂಪ ಅಲ್ಲ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ. ಅದೇ ರೀತಿ ಖ್ಯಾತ ಕರ್ನಾಟಕ ವೃತ್ತಗಳು, ರಗಳೆ ಇವು ನಮ್ಮ ದೇಶಿ ಛಂದಸ್ಸಿನ ರೂಪಗಳಲ್ಲ. ಆದರೂ ಕನ್ನಡದಲ್ಲಿ ಯಥೇಚ್ಛವಾಗಿ ಅವು ಬಳಕೆಯಾಗಿವೆ. ಆದರೆ ಅಚ್ಚ ಕನ್ನಡದ 10 ಛಂದೋ ರೂಪಗಳನ್ನು ಕ್ರಿಸ್ತಶಕ 10ನೇ ಶತಮಾನದಲ್ಲಿದ್ದಂತಹ 1ನೇ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಒಂದು ಪಟ್ಟಿಯನ್ನೇ ಕೊಡುತ್ತಾನೆ. ಆ ಪ್ರಾಚೀನ ಕನ್ನಡ ಛಂದೋರೂಪಗಳನ್ನು ಹೇಳುವಾಗ ಮದನವತಿ, ಗೀತಿಕೆ, ಏಡೆ ಹೀಗೆ 10 ಛಂದೋರೂಪಗಳನ್ನು 1ನೇ ನಾಗವರ್ಮ ಹೆಸರಿಸಿದ್ದಾನೆ. ಆ ಪದ್ಯದಲ್ಲಿ ತಿವದಿ ಎನ್ನುವ ಒಂದು ಪದ್ಯ ಕೂಡ ಬರುತ್ತದೆ. ತಿವದಿ ಅಂದರೆ ತ್ರಿಪದಿ. ತ್ರಿಪದಿ ನಮ್ಮ ದೇಶಿ ಛಂದಸ್ಸಿನ ಒಂದು ರೂಪ. ದೇಶಿ ಛಂದಸ್ಸು ಅಂದರೆ ಅಂಶಗಣಗಳಿಂದ ಕೂಡಿದಂತಹ ಛಂದೋರೂಪ. ಛಂದಸ್ಸಿನ ಮುಂದಿನ ಸಂಚಿಕೆಗಳಲ್ಲಿ ನಾನು ಆ ಬಗೆಗೆ ವಿವರಣೆಯನ್ನು ಕೊಡ್ತೇನೆ. ಅಂಶಗಣ ಘಟಿತವಾಗಿರತಕ್ಕಂತಹ 3 ತ್ರಿಪದಿಗಳು ಬಾದಾಮಿ ಶಾಸನದಲ್ಲಿ ನಮಗೆ ದೊರೆತಿವೆ. ಅದಕ್ಕೋಸ್ಕರವೇ ಛಂದಸ್ಸು, ಭಾಷಾಶಾಸ್ತ್ರ ಮತ್ತು ಸಾಹಿತ್ಯ ಈ 3 ದೃಷ್ಟಿಯಿಂದಲೂ ಕೂಡ ಅತ್ಯಂತ ಅಮೂಲ್ಯವಾದಂತಹ ಪದ್ಯಗಳು ಎಂದು ಈ ತ್ರಿಪದಿಗಳನ್ನು ಪರಿಗಣಿಸಲಾಗಿದೆ. ತ್ರಿಪದಿಗಳು ಬಹಳ ಜನಪ್ರಿಯವಾಗಿರ್ತಕ್ಕಂತಹ ಪದ್ಯಗಳೇ ಆಗಿವೆ ಇವು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನ್ ಈತನ್ ಪೆರನಲ್ಲ. ಒಂದು ತ್ರಿಪದಿ. ಬಂಧುಗಳೇ, ನಾನು ಆಗಲೇ ಹೇಳಿದ್ದೆ, ನೆನಪಿಟ್ಕೋಬೇಕು. ಬಾದಾಮಿ ಶಾಸನದಲ್ಲಿ 3 ತ್ರಿಪದಿಗಳು ಎಂಬ ರೂಪದಲ್ಲಿ ಕೆತ್ತಲಾಗಿಲ್ಲ. ಒಟ್ಟು 10 ಸಾಲುಗಳು ಎಂಬಂತೆ ಆ ಬಂಡೆ ಶಾಸನದಲ್ಲಿ ಉತ್ಕೀರ್ಣಿಸಲಾಗಿದೆ. ನಮ್ಮ ವಿದ್ವಾಂಸರು ಈ ಶಾಸನವನ್ನು ಪತ್ತೆ ಹಚ್ಚಿದ ಬಳಿಕ ಇಲ್ಲಿರ್ತಕ್ಕಂತಹ ಈ ಛಂದೋ ಲಯವನ್ನು ಗುರುತಿಸಿ ಛಂದೋಬದ್ಧವಾಗಿರ್ತಕ್ಕಂಥ ತ್ರಿಪದಿಗಳು ಇವು ಎಂಬುದಾಗಿ ಗುರುತಿಸಿ ಅವುಗಳನ್ನು ಈ 3 ಪಾದಗಳ ತ್ರಿಪದಿಗಳನ್ನಾಗಿ 3 ತ್ರಿಪದಿಗಳನ್ನಾಗಿ ವಿಂಗಡಿಸಿಕೊಟ್ಟಿದ್ದಾರೆ. ಆ 3 ತ್ರಿಪದಿಗಳು ಕೂಡ ಕಪ್ಪೆ ಅರಭಟ್ಟನ ಗುಣ ಸ್ವಭಾವವನ್ನು ವಿವರಿಸುತ್ತಿರುವ ತ್ರಿಪದಿಗಳೇ ಆಗಿವೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನ್ ಈತನ್ ಪೆರನಲ್ಲ. ಮೊದಲ ತ್ರಿಪದಿ. ಎರಡನೆಯ ತ್ರಿಪದಿ ಒಳ್ಳಿತ್ತ ಕೈವರಾರ್,
ಪೊಲ್ಲದುಂ ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತಂ ಇಲ್ಲಿ ಸಂದಿಕ್ಕುಮದು ಬಂದು. ಮೂರನೆಯ ತ್ರಿಪದಿ. ಕಟ್ಟಿದ ಸಿಂಹಮನ್ ಕೆಟ್ಟೊದೇನ್ ಯಮಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ್ ಅವಿಚಾರಂ. ಈ ಮೂರು ತ್ರಿಪದಿಗಳು ನಮಗೆ ಬಾದಾಮಿ ಶಾಸ್ತ್ರದಲ್ಲಿ ಕಂಡುಬರುತ್ತವೆ. ಅಚ್ಚಗನ್ನಡ ಛಂದಸ್ಸಿನ ತಾಯಿ ಬೇರು ಎನಿಸಿಕೊಂಡ ದೇಸಿ ಛಂದಸ್ಸಿನ ತ್ರಿಪದಿ ಈ ತ್ರಿಪದಿಗಳಾಗಿವೆ. ಮೊದಲನೆಯ ತ್ರಿಪದಿಯ ಭಾವಾರ್ಥವನ್ನು ಸುಲಭವಾಗಿ ನಾವು ಗ್ರಹಿಸಬಹುದು. ಸಾಧುಗೆ ಸಾಧು ನಮಗೆ ಗೊತ್ತಾಗ್ತದೆ. ಮೃದುವಾದ ಸ್ವಭಾವವುಳ್ಳವರಿಗೆ ಮೃದುವಾದ ಸ್ವಭಾವವುಳ್ಳವನು ಕಪ್ಪೆ ಅರಭಟ್ಟ, ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು. ಮುಂದುವರೆದಂತೆ ಮಾಧುರ್ಯಂಗೆ ಮಾಧುರ್ಯಂ, ಮಧುರವಾದ ಗುಣವುಳ್ಳವರಿಗೆ ಅಥವಾ ಮಾಧುರ್ಯವುಳ್ಳವರಿಗೆ ಮಾಧುರ್ಯವುಳ್ಳವನು ಎಂಬ ಅರ್ಥ ಈ ಸಾಲು ಕೊಡುತ್ತಾ ಇದೆ. ಒಳ್ಳೆಯವರಿಗೆ ಒಳ್ಳೆಯವನು ಅಥವಾ ಸಾಧುಗಳಿಗೆ ಸಾಧುವಾಗಿದ್ದವನು, ಮಧುರವಾದ ಗುಣವುಳ್ಳವರಿಗೆ ಮಧುರವಾದ ಗುಣವುಳ್ಳವನು ಎಂಬ ಅರ್ಥವನ್ನು ಈ ಮೊದಲನೆಯ ಪಾದ ನಮಗೆ ಕೊಡುತ್ತದೆ. ಈ ಎರಡನೆಯ ಭಾಗ ಇದೆಯಲ್ಲ, ಮೊದಲನೆಯ ಸಾಲಿನಲ್ಲಿಯೇ ಮಾಧುರ್ಯಂಗೆ ಮಾಧುರ್ಯಂ ಎಂಬ ಈ ಸಾಲುಗಳ ಬಗೆಗೆ ಡಾಕ್ಟರ್ ರಂಶ್ರೀ ಮುಗಳಿಯವರು ಹೀಗೆ ಹೇಳ್ತಾರೆ. ಮಾಧುರ್ಯಂ ಅಂದರೆ ಮಹಾ ಎನ್ನುವುದರ ಸಂಕ್ಷಿಪ್ತ ರೂಪ ಮಾ ಎಂಬ ದೀರ್ಘ ಅಕ್ಷರವಾಗಿದೆ. ಮಹಾ ಎಂಬುದರ ಬದಲು ಮಾ. ಹೌದು, ಇದು ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಆಡು ಭಾಷೆಯಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಮಹಾನವಮಿ ಎನ್ನುವುದನ್ನು ಮಾನವಮಿ, ಮಹಾಸ್ವಾಮಿ ಎನ್ನುವುದನ್ನು ಗ್ರಾಮ್ಯ ಕನ್ನಡದಲ್ಲಿ ಮಾಸ್ವಾಮಿ, ಮಹಾಸತಿ ಎನ್ನುವುದನ್ನು ಮಾಸತಿ, ಮಹಾರಾಜ ಎನ್ನುವುದನ್ನು ಮಹಾರಾಜ, ಹೀಗೆ ಬಳಸುವುದನ್ನು ನಾವು ಗಮನಿಸಿದ್ದೇವೆ. ಇದನ್ನು ಗಮನಿಸಿದ ವಿದ್ವಾಂಸರು ಮಾಧುರ್ಯ ಅಂದಾಗ ಮಹಾಧುರ್ಯ ಎನ್ನುವ ಅರ್ಥ ಇರಬಹುದು ಎನ್ನುತ್ತಾರೆ. ಧುರ್ಯ ಅಂದರೆ ಧುರದಲ್ಲಿ ಪಾಲ್ಗೊಳ್ಳುವವನು. ಧುರ ಎಂದರೆ ಸಮರ, ಯುದ್ಧ. ಧುರದಲ್ಲಿ ಪಾಲ್ಗೊಳ್ಳುವವನು ಯಾರೋ ಅವನು ಧುರ್ಯ ಅಂದರೆ ಯೋಧ, ಮಹಾಯೋಧ ಎನ್ನುವುದನ್ನು ಹೇಳಿರಬಹುದು. ಅಂದರೆ ಒಬ್ಬ ಯೋಧ ತನ್ನದೇ ಆದಂತಹ ಕಾಠಿಣ್ಯತೆಯನ್ನು ಹೊಂದಿರತಕ್ಕಂತಹ ಕ್ಷಾತ್ರಿಯನಾದಂತಹ ಕ್ಷಾತ್ರ ತೇಜಸ್ಸನ್ನು ಹೊಂದಿರತಕ್ಕಂಥ ಒಬ್ಬ ವೀರ ಏನಿದ್ದಾನೋ ಅವನನ್ನ ಇಲ್ಲಿ ಮಾಧುರ್ಯ ಅಂತ ಕರೀತಿರಬಹುದು. ಮಾಧುರ್ಯಂಗೆ ಮಾಧುರ್ಯಂ ಅಂದರೆ ಮಹಾವೀರನೊಬ್ಬನ ಪಾಲಿಗೆ ವೀರ ಎನ್ನುವ ಅರ್ಥ ಇದ್ದಿರಬೇಕು. ಮೃದುವಾದ ಸ್ವಭಾವವುಳ್ಳವರಿಗೆ ಮೃದುವಾದ ಸ್ವಭಾವವುಳ್ಳವನು, ಯೋಧರ ವೀರರ ಪಾಲಿಗೆ ವೀರನೂ ಆಗಿರುವವನು ಎಂಬ ಅರ್ಥ ಸೂಕ್ತವಾಗುತ್ತದೆ ಎಂಬುದಾಗಿ ರಂಶ್ರೀ ಮುಗಳಿಯವರು ಹೇಳ್ತಾರೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಬಾಧೆ ಇಪ್ಪ ಅಂದರೆ ತೊಂದರೆಗಳನ್ನು ಕೊಡ್ತಕ್ಕಂತಹವರಿಗೆ, ಅಂತಹ ವೀರನೇ ಆಗಿರಲಿ, ಅವನೆಂತಹ ಶೂರನೇ ಆಗಿರಲಿ, ಬಾಧೆಗಳನ್ನು ಕೊಡ್ತಕ್ಕಂಥವನ ಪಾಲಿಗೆ ಈತ ವಿಪರೀತ ಬಾಧೆಗಳನ್ನು ಕೊಡ್ತಕ್ಕಂಥವನಾಗಿ ಬಿಡುತ್ತಾನೆ ಕಪ್ಪೆ ಭಟ್ಟ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನ ಈತನ್ ಪೆರನಲ್ಲ. ಮೂರನೇ ಸಾಲು ಬಹಳ ಅಲಂಕಾರಿಕವಾದ ಸಾಲಾಗಿದೆ. ಒಂದು ರೂಪಕ ಅಲಂಕಾರದಲ್ಲಿ ಮಾಧವನ ಈತನ್, ಮಾಧವನಂತೆ ಅಲ್ಲ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಎಂಬ ಗುಣಕ್ಕೆ ಹೆಸರಾದ ಮಾಧವ ಯಾರಿದ್ದಾನೋ ವಿಷ್ಣು, ಕೃಷ್ಣ, ಅವನೇ ಇವನು, ಬೇರೆ ಯಾರು ಅಲ್ಲ. ಕಪ್ಪೆ ಅರಭಟ್ಟ ಉತ್ತಮವಾದ ಸ್ವಭಾವವುಳ್ಳವರಿಗೆ, ಉತ್ತಮ ಗುಣವುಳ್ಳವರಿಗೆ ಉತ್ತಮ ಗುಣವುಳ್ಳವನಾಗಿರುತ್ತಾನೆ. ಶೂರರ ಪಾಲಿಗೆ ಶೂರನಾಗಿರುತ್ತಾನೆ. ಬಾಧೆಯನ್ನು ಕೊಡುವವರಿಗೆ ಅತ್ಯಂತ ಹೆಚ್ಚು ಬಾಧೆಗಳನ್ನು ಕೊಡ್ತಕ್ಕಂಥವನಾಗಿ ಬಿಡುತ್ತಾನೆ. ಮಾಧವನೇ ಇವನ್, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾದ ಕೃಷ್ಣನೇ ಇವನು, ಬೇರೆ ಅಲ್ಲ. ಈ ತ್ರಿಪದಿಯಲ್ಲಿ ನಾವು ಅಂಶಗಣ ಘಟಿತವಾದ ಛಂದಸ್ಸನ್ನ ನೋಡಲಿಕ್ಕೆ ಸಾಧ್ಯವಿದೆ. ಅನುಪ್ರಾಸಗಳನ್ನ, ಆದಿಪ್ರಾಸಗಳನ್ನ ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಸಾಹಿತ್ಯದ ದೃಷ್ಟಿಯಿಂದ, ಛಂದಸ್ಸಿನ ದೃಷ್ಟಿಯಿಂದ ಬಹಳ ಅಪೂರ್ವವಾದ ಪದ್ಯ ಎಂದು ಇದಕ್ಕೆ ನಾನು ಮೊದಲು ಹೇಳಿದ್ದು. ಅತ್ಯುತ್ತಮವಾದಂತಹ ಒಂದು ತ್ರಿಪದಿ.
ಇದೇ ರೀತಿ ಮುಂದಿನ ತ್ರಿಪದಿಗಳು ಕೂಡ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಕಪ್ಪೆ ಅರಭಟ್ಟನ ಗುಣ ಸ್ವಭಾವವನ್ನು ಚಿತ್ರಿಸುತ್ತಿರೋದನ್ನು ನಾವು ಗಮನಿಸಬಹುದು. ಒಳ್ಳಿತ್ತ ಕೈವರಾರ್ ಪೊಲ್ಲದುಂ ಅದರಂತೆ. ಒಳ್ಳೆಯದನ್ನು ಯಾರು ಗೈಯುತ್ತಾರೋ, ಅಂದರೆ ಒಳ್ಳೆಯದನ್ನು ಯಾರು ಮಾಡುತ್ತಾರೋ, ಒಳ್ಳೆಯದನ್ನು ಮಾಡುತ್ತಾರೆ ಮತ್ತು ಕೆಲವರು ಕೆಟ್ಟದ್ದನ್ನು ಮಾಡುತ್ತಾರೆ. ಅಂದರೆ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಬೇಕು ಎನ್ನುವುದನ್ನು ಇಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಗಮನಿಸಿ. ಒಳ್ಳೆತ್ತ ಕೈವರಾರ್ ಪೊಲ್ಲದುಂ ಅದರಂತೆ. ಪೊಲ್ಲದ್ದು ಅಂದರೆ ದೋಷದಿಂದ ಕೂಡಿದ್ದು, ಪೊಲ್ಲದ್ದು. ಅದರಂತೆ ಬಲ್ಲಿತ್ತು ಕಲಿಗೆ. ಬಲ್ಲಿತ್ತು ಅಂದರೆ ಬಲವಾದಂತಹ ಶೂರನಿಗೆ, ಅವನೆಂತಹ ವೀರನೇ ಆಗಿರಲಿ, ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತಂ ಇಲ್ಲಿ ಸಂದಿಕ್ಕುಮದು ಬಂದು. ಅವನು ಏನು ಮಾಡಿರುತ್ತಾನೆಯೋ, ಪುರಾಕೃತ ಅಂದರೆ ಹಿಂದೆ ಮಾಡಿದಂತಹ ಕೃತ್ಯ, ಹಿಂದೆ ಮಾಡಿದಂತಹ ನಮ್ಮ ಕರ್ಮದ ಫಲ, ಅವನು ಎಂತಹ ವೀರನೇ ಆಗಿರಲಿ, ಅದು ನಮ್ಮನ್ನು ಈ ಜನ್ಮದಲ್ಲಿಯೇ ನಮ್ಮನ್ನು ಬಂದು ಸಂಧಿಸಿ ಬಿಡುತ್ತದೆ. ಅಂದರೆ ನಮ್ಮನ್ನು ಬಂದು ಅದು ಕೂಡುತ್ತದೆ. ನಾವು ಮಾಡಿದ ಕರ್ಮದ ಫಲವನ್ನು ನಾವೇ ಅನುಭವಿಸಬೇಕು. ಅವನು ಬಡವನಾಗಿರಲಿ, ಅವನು ಶ್ರೀಮಂತನಾಗಿರಲಿ, ಅವನೊಬ್ಬ ಸಾಮಾನ್ಯನಾಗಿರಲಿ, ಒಬ್ಬ ವೀರನಾಗಿರಲಿ, ಒಳ್ಳೆಯದನ್ನು ಮಾಡಿದ್ದರೆ ಒಳ್ಳೆಯದು ನಮಗೆ ಬಂದು ಮುಟ್ಟುತ್ತದೆ. ನಾನು ಪೊಲ್ಲದ್ದು ಅಂದರೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಬಂದು ನಮ್ಮನ್ನು ಮುಟ್ಟುತ್ತದೆ. ಇದರ ಅರ್ಥ ಇಷ್ಟೇ, ನಾವು ಮಾಡಿದ ಕರ್ಮದ ಫಲ ನಾವೇ ಅನುಭವಿಸಬೇಕು. ನಾವೇನು ಇವತ್ತು ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವೋ, ಅವತ್ತು ಕ್ರಿಸ್ತಶಕ 7ನೇ ಶತಮಾನ ಅಂತ್ಯದಲ್ಲಿ ಹಾಕಿಸಲಾದ ಈ ಶಾಸನದಲ್ಲಿ ಒಳ್ಳೆಯದಾಗಿರಲಿ, ಅದು ಕೆಟ್ಟದ್ದಾಗಿರಲಿ, ಅದು ಸಾಮಾನ್ಯನೇ ಆಗಿರಲಿ, ವೀರನೇ ಆಗಿರಲಿ, ಅದು ಅವನನ್ನು ಬಂದು ಮುಟ್ಟಿಯೇ ಮುಟ್ಟುತ್ತದೆ, ಅದು ಅವನನ್ನು ಬಂದು ಕೂಡುತ್ತದೆ ಎಂಬುದನ್ನು ಈ ಶಾಸನದಲ್ಲಿ ಹೇಳುತ್ತಿದ್ದಾನೆ. ಮತ್ತೆ ಮುಂದಿನ ಇನ್ನೊಂದು ತ್ರಿಪದಿಯಲ್ಲಿ, ಇದೇ ಬಾದಾಮಿ ಶಾಸನದ 3ನೇ ತ್ರಿಪದಿಯಲ್ಲಿ, ಕಟ್ಟಿದ ಸಿಂಘಮನ್ ಕೆಟ್ಟೊದೇನ್ ಎಮಗೆ ಎಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ್ ಅವಿಚಾರಂ. ಒಂದು ಕಟ್ಟಿದ ಸಿಂಹವನ್ನ ಬಿಚ್ಚಿದರೆ ನಮಗೇನಾಗುತ್ತದೆ, ಏನು ಕೆಟ್ಟು ಹೋಗುತ್ತೇವೆ ಎಂದು ಭಾವಿಸಿ ಯಾರೋ ಹಾಗೆ ಮಾಡೋದಿಲ್ಲ. ಅವರು ಅವಿಚಾರಿಗಳಷ್ಟೇ, ಅವಿವೇಕಿಗಳೆನಿಸಿಬಿಡುತ್ತಾರೆ, ಹಾಳಾಗಿ ಹೋಗಿಬಿಡುತ್ತಾರೆ, ಸತ್ತು ಹೋಗಿಬಿಡುತ್ತಾರೆ. ಕಟ್ಟಿ ಹಾಕಿರುವ ಸಿಂಹವನ್ನು ಬಿಚ್ಚಿದರೆ ನಮಗೇನಾಗುತ್ತದೆ ಎಂದು, ಏನಕ್ಕೆ ಕಟ್ಟಬೇಕಿದು ಎಂದು ತಿಳಿದು ಬಿಟ್ಟ ಹೋಲ್ ಬಿಟ್ಟಂತೆ. ಕಟ್ಟಿದ ಸಿಂಹವನ್ನು ಬಿಚ್ಚಿದರೆ ನಾವೇನು ಕೆಟ್ಟು ಹೋಗುತ್ತೇವೆ ಎಂದು ಬಿಟ್ಟರೆ, ಅದನ್ನು ಬಿಚ್ಚಿ ಬಿಟ್ಟರೆ ಏನಾಗುತ್ತದೆ, ಕಲಿಗೆ ವಿಪರೀತಂಗೆ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ್ ಅವಿಚಾರಂ. ಅವರೆಂಥ ಶೂರರೇ ಆಗಿರಲಿ, ಕಟ್ಟಿ ಹಾಕಿದ ಸಿಂಹವನ್ನು ಬಿಚ್ಚಿ ಬಿಟ್ಟರೆ ಅದು ಹೇಗೆ ಆಕ್ರಮಣ ಮಾಡಿ ಅವರನ್ನು ಕೊಂದು ಬಿಡುತ್ತದೆಯೋ, ಹಾಗೆ ಕಪ್ಪೆ ಅರಭಟ್ಟ ಎನ್ನುವಂತಹ ವ್ಯಕ್ತಿಯನ್ನ ಯಾರಾದರೂ ಕೆಣಕಿದರೆ ಅವರು ಕೆಟ್ಟರ್, ಅವರು ನಾಶ ಹೊಂದಿಬಿಡುತ್ತಾರೆ, ಅವರು ಅವಿಚಾರಿಗಳು, ಅವರು ಅವಿವೇಕಿಗಳಾಗಿ ಬಿಡುತ್ತಾರೆ. ಸಿಂಹ ಸದೃಶನಾದವನು ಎನ್ನುವಂತೆ ಕಪ್ಪೆ ಅರಭಟ್ಟನನ್ನ ಇಲ್ಲಿ ಸಿಂಹಕ್ಕೆ ಸಾದೃಶ್ಯದಿಂದ ಹೋಲಿಸಿ ಹೇಳಲಾಗಿದೆ. ಈ 3 ತ್ರಿಪದಿಗಳು ಒಂದು ಸಂದೇಶವನ್ನೂ ಕೊಟ್ಟಿದ್ದು, ಕಪ್ಪೆ ಅರಭಟ್ಟ ಎನ್ನುವಂತಹ ವೀರನ ಗುಣಗಾನವನ್ನೂ ಮಾಡುತ್ತಿವೆ. ಕ್ರಿಸ್ತಶಕ 7ನೇ ಶತಮಾನದ ಕೊನೆಯ ಭಾಗದಲ್ಲಿ ಹಾಕಿಸಿರಬಹುದಾದ ಈ ಬಾದಾಮಿ ಶಾಸನದ ತ್ರಿಪದಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಭಾಷೆ, ಸಾಹಿತ್ಯ, ಛಂದಸ್ಸು ಇವೆಲ್ಲವೂ ಕೂಡ ಬಹಳ ಗುಣಮಟ್ಟದಲ್ಲಿ ಬಳಕೆಯಾಗಿರೋದನ್ನು ಗಮನಿಸಬಹುದು. ಅಂದರೆ ಇದು ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ ಹಾಕಿಸಿರುವ ಶಾಸನ. ಶಾಸನಗಳಲ್ಲಿಯೇ ಇಂತಹ ಅತ್ಯುತ್ತಮವಾದ ಪದ್ಯಗಳನ್ನು ಉತ್ಕೀರ್ಣಿಸಲಾಗ್ತಾ ಇದೆ ಎನ್ನುವುದಾದರೆ, ಅದಕ್ಕಿಂತ 1-2 ಶತಮಾನಗಳ ಮುಂಚಿನಿಂದಲೂ ಕೂಡ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗಿದ್ದಿರಬೇಕು ಎಂದು ಊಹಿಸಲಿಕ್ಕೆ ಅವಕಾಶವಿದೆ. ಆದುದರಿಂದ ನಮ್ಮಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ ಕ್ರಿಸ್ತಶಕ 5 ಅಥವಾ 6ನೇ ಶತಮಾನದಿಂದ ಖಂಡಿತ ಸಾಹಿತ್ಯ ರಚನೆ ಆಗುತ್ತಿದ್ದಿರಬೇಕು. ನಾವೀಗಾಗಲೇ ಹೇಳಿದಂತೆ
ತಾಳೆಗರಿಗಳ ಮೇಲೆ ಬರೆಯುತ್ತಿದ್ದುದರಿಂದ ತಾಳೆಗರಿಗಳು ಬಹುಬೇಗ ನಶಿಸಿ ಹೋಗುತ್ತಿದ್ದುದರಿಂದ ನಮಗೆ ಆ ಸಾಹಿತ್ಯ ಕೃತಿಗಳು ಲಭ್ಯ ಇಲ್ಲ. ಕಲ್ಲಿನ ಮೇಲೆ ಕೆತ್ತಿರತಕ್ಕಂಥ ಕಾರಣದಿಂದ ಬಾದಾಮಿ ಶಾಸನ, ಇನ್ನು ಮುಂದೆ ಕೆಲವು ಕಾವ್ಯಾಂಶವುಳ್ಳಂತಹ ಕೆಲವು ಶಾಸನಗಳು ದೊರೆಯುತ್ತಾ ಬರ್ತವೆ. ಅವು ಶಿಲೆಗಳ ಮೇಲೆ ಕೆತ್ತಿದ್ದರಿಂದ ನಮಗೆ ಉಳಿದು ಬಂದು ನಮಗೆ ಸಿಕ್ಕಿವೆ. ಈ ಬಾದಾಮಿ ಶಾಸನದ 3 ತ್ರಿಪದಿಗಳನ್ನು ನಾವು ಅಚ್ಚಕನ್ನಡ ಛಂದಸ್ಸಿನ ತಾಯಿಬೇರು ಎಂದು ಹೇಳಲಾಗುವ ತ್ರಿಪದಿ ಎನ್ನುವ, ಅದರಲ್ಲೂ ಅಂಶ ತ್ರಿಪದಿಯಲ್ಲಿ ರಚಿತವಾಗಿರುವುದನ್ನು ಗಮನಿಸಬಹುದು. ಈ 3 ತ್ರಿಪದಿಗಳು ಅಂಶಗಣ ಘಟಿತವಾಗಿದ್ದು ದೇಶಿ ಛಂದಸ್ಸಿನಿಂದ ಕೂಡಿವೆ. ನಾನೀಗಾಗಲೇ ಹೇಳಿದಂತೆ 1ನೇ ನಾಗವರ್ಮ ನಮ್ಮ ಕನ್ನಡದ ದೇಶಿ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪದ್ಯ ರೂಪಗಳನ್ನು ಹೆಸರಿಸುವಾಗ ತ್ರಿಪದಿಯನ್ನು ಕೂಡ ಹೆಸರಿಸಿದ್ದಾನೆ. ಆತ ಹೇಳ್ತಕ್ಕಂಥ ಲಕ್ಷಣಗಳು ಏನಿವೆ, 1ನೇ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ತಾನು ಹೇಳಬೇಕಾದಂತಹ ಪದ್ಯದ ಲಕ್ಷಣವನ್ನು ಅದೇ ಪದ್ಯದಲ್ಲಿ, ಅಂದರೆ ಲಕ್ಷಣ ಪದ್ಯವನ್ನಾಗಿ ಛಂದೋಂಬುದಿಯಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ಪದ್ಯ ರೂಪಗಳ ಲಕ್ಷಣಗಳನ್ನು ತಿಳಿಸಿಕೊಡುತ್ತಾನೆ. ತ್ರಿಪದಿಯ ಬಗ್ಗೆ ಹೇಳುವಾಗ ನಾಗವರ್ಮ ಒಂದು ತ್ರಿಪದಿಯಲ್ಲಿಯೇ ತ್ರಿಪದಿಯ ಲಕ್ಷಣವನ್ನೂ ಹೇಳಿದ್ದಾನೆ. ಅದನ್ನೇ ನಾವು ಲಕ್ಷಣ ಪದ್ಯ ಎನ್ನುತ್ತೇವೆ. ಬಿಸರು ಹೋದ್ಭವ ಗಣಂ ರಸದಶ ಸ್ಥಾನದೊಳ್ ಬಿಸರುಹ ನೇತ್ರಗಣಮೇ ಬರ್ಕುಳಿದವು. ಬಿಸರುಹ ನೇತ್ರೇ ತ್ರಿಪದಿಗೆ ಎಂಬುದು ಒಂದು ಅಂಶ ತ್ರಿಪದಿ. ನಾನು ಹೇಳಿದ ಈ ತ್ರಿಪದಿ 1ನೇ ನಾಗವರ್ಮನ ಛಂದೋಂಬುದಿಯಲ್ಲಿ ಬರುತ್ತದೆ. ಆ ತ್ರಿಪದಿಯಲ್ಲಿ ನಾಗವರ್ಮ ಒಂದು ಅಂಶ ತ್ರಿಪದಿಯಲ್ಲಿ ಒಟ್ಟು 11 ಗಣಗಳಿರುತ್ತವೆ ಎಂಬುದಾಗಿ ತಿಳಿಸುತ್ತಾ 6ನೆಯ ಮತ್ತು 10ನೆಯ ಗಣಗಳು ಬ್ರಹ್ಮಗಣಗಳಾಗಿದ್ದು ಉಳಿದವೆಲ್ಲವೂ ವಿಷ್ಣುಗಣಗಳಾಗಿರುತ್ತವೆ. ಅದು ತ್ರಿಪದಿ ಎಂಬುದಾಗಿ ಒಂದು ಪದ್ಯದಲ್ಲಿ ಹೇಳಿದ್ದಾನೆ. ಅವನು ಇದ್ದದ್ದು 10ನೆಯ ಶತಮಾನದ ಕೊನೆಯಲ್ಲಿ. ಆದರೆ 7ನೆಯ ಶತಮಾನದ ಕೊನೆಯ ಈ ಬಾದಾಮಿ ಶಾಸನದಲ್ಲಿಯೇ ಅಂತಹ ಲಕ್ಷಣಗಳಿಂದ ಕೂಡಿದ ಅಂಶಗಣ ಘಟಿತವಾದ 3 ತ್ರಿಪದಿಗಳನ್ನು ನಾವು ನೋಡುತ್ತಿದ್ದೇವೆ. ಅದಕ್ಕೋಸ್ಕರವೇ ಹೇಳಿದ್ದು, ಕನ್ನಡ ಸಾಹಿತ್ಯ ರಚನೆಯಲ್ಲಿ ತುಂಬ ನೆನಪಿನಲ್ಲಿರಿಸಿಕೊಳ್ಳಬೇಕಾದಂತಹ ಒಂದು ಶಾಸನ ಇದು. ಪ್ರೊಫೆಸರ್ ರಂಶ್ರೀ ಮುಗಳಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ 2ನೇ ಅಧ್ಯಾಯ, ಅಂದರೆ ಪ್ರಕರಣ 2 ಆ ಭಾಗದಲ್ಲಿ ಕನ್ನಡ ಸಾಹಿತ್ಯೋದಯ ಎಂಬ ವಿವರಗಳನ್ನು ಬರೆಯುತ್ತಾ ಕಪ್ಪೆ ಅರಭಟ್ಟನ ಶಾಸನದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು 1-2 ವಾಕ್ಯಗಳಲ್ಲಿ ಅವರು ಬರೀತಾರೆ. ನಿಮ್ಮೊಂದಿಗೆ ಆ ರಂಶ್ರೀ ಮುಗಳಿಯವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಕಪ್ಪೆ ಅರಭಟ್ಟನ ಸ್ವಭಾವ ಚಿತ್ರವುಳ್ಳ ಬಾದಾಮಿಯ ಶಾಸನವು ಅನೇಕ ದೃಷ್ಟಿಯಿಂದ ಸ್ಮರಣೀಯವಾಗಿದೆ. ಕನ್ನಡ ಛಂದಸ್ಸಿನ ತಾಯಿ ಬೇರಾದ ತ್ರಿಪದಿಯ ಮೊಟ್ಟ ಮೊದಲನೆಯ ರೂಪವು ಅದರಲ್ಲಿದೆ. ಅದರಲ್ಲಿ ಅಂದರೆ ಬಾದಾಮಿ ಶಾಸನದಲ್ಲಿದೆ. ಒಬ್ಬ ಕನ್ನಡ ವೀರನ ಆವೇಶಯುತವಾದ ಸ್ವಭಾವ ಚಿತ್ರವೂ ಅಲ್ಲಿ ಇದೆ. ಭಾವ ಭಾಷೆಗಳ ಯೋಗ್ಯ ಮಿಲನವುಳ್ಳ ಒಂದು ಚಿಕ್ಕ ಕವಿತೆಯ ಸತ್ವವೂ ಅದರಲ್ಲಿದೆ. ಇದು ಡಾಕ್ಟರ್ ರಂಶ್ರೀ ಮುಗಳಿಯವರ ಅಭಿಪ್ರಾಯ. ನಾನು ಯಾಕೆ ಈ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಬಾದಾಮಿ ಶಾಸನ ನಮ್ಮ ಕನ್ನಡ ಸಾಹಿತ್ಯ ಗಂಗೋತ್ರಿ ಎಂದು ಹೆಸರಾಗಿದೆ. ಕನ್ನಡದಲ್ಲಿ ನಾವು ಯಾವ್ಯಾವ ಕಾವ್ಯಗಳನ್ನು ಇವತ್ತು ಓದ್ತಾ ಇದ್ದೀವೋ ಆ ಎಲ್ಲ ಸಾಹಿತ್ಯ ಕೃತಿಗಳು ಏನಿವೆಯೋ ಇವೆಲ್ಲಕ್ಕಿಂತ ಮೊದಲು ನಮಗೆ ದೊರೆಯುವ ಪದ್ಯ ರೂಪಗಳು ಬಾದಾಮಿ ಶಾಸನದಲ್ಲಿವೆ. ಬಾದಾಮಿ ಶಾಸನಕ್ಕೂ ಪೂರ್ವದಲ್ಲಿ ಯಾವುದೇ ಪದ್ಯ ರೂಪಗಳು ನಮಗೆ ರಚಿತವಾದ ಬಗೆಗೆ ಆಧಾರಗಳು ಸಿಕ್ಕುವುದಿಲ್ಲ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರದಾದರೂ ಅಲ್ಲಿ ಸಾಹಿತ್ಯಕ ಅಂಶಗಳೇನು ಲವಲೇಶವು ಕಂಡುಬರುವುದಿಲ್ಲ. ನಮಗೆ ಬಾದಾಮಿ ಶಾಸನ ಮತ್ತು ಬಾದಾಮಿ ಶಾಸನದ ನಂತರ ಕೆಲವು ಪದ್ಯ ರೂಪಗಳು ಶಾಸನಗಳ ಮೇಲೆ ದೊರೆಯುತ್ತವೆ. ಸಾಹಿತ್ಯದ ವಿದ್ಯಾರ್ಥಿಗಳು ಗಮನಿಸಬೇಕು. ಕನ್ನಡ ಸಾಹಿತ್ಯದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗಕ್ಕೂ ಪೂರ್ವದ ಶಾಸನಗಳಲ್ಲಿ
ಕನ್ನಡ ಸಾಹಿತ್ಯದ ಕೆಲವು ಪದ್ಯ ರೂಪಗಳು ನಮಗೆ ದೊರೆಯುತ್ತವೆ. ಶ್ರವಣಬೆಳಗೊಳದಲ್ಲಿ ನೆಲೆಸಿದ್ದಂತಹ ಕೆಲವು ಜೈನ ಸನ್ಯಾಸಿಗಳ, ಕಂತಿಯರ ಜೀವನ, ಅವರ ಸ್ವಭಾವ, ಅವರ ಸಲ್ಲೇಖನ ವ್ರತ, ಇವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಶಾಸನಗಳು ಕೂಡ 8ನೇ ಶತಮಾನದ ಪೂರ್ವಾರ್ಧದಲ್ಲಿ ಹಾಕಿಸಿದಂಥವು ಎಂದು ಕೆಲವು ವಿದ್ವಾಂಸರು ಊಹಿಸಿದ್ದಾರೆ. ಬಹಳ ಪ್ರಸಿದ್ಧವಾದಂತಹ ಒಂದು ಮಹಾಸ್ರಗ್ಧರ ವೃತ್ತ ತಾವು ಕೇಳಿರಬಹುದು. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್. ಮುಂದಿನ ಸಂಚಿಕೆಯಲ್ಲಿ ನಾನು ಆ ಶಾಸನದ ಬಗ್ಗೆಯೂ ಕೂಡ ವಿವರಿಸ್ತೇನೆ. ಇದೇ ರೀತಿ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದಲ್ಲಿ ಇರುವ ತಮ್ಮಟಕಲ್ಲು ಎನ್ನುವ ಒಂದು ಊರಿನಲ್ಲಿ ದೊರೆತಿರುವಂತಹ ಒಂದು ವೃತ್ತ, ಚಂಪಕಮಾಲ ವೃತ್ತ. ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣಿವಿಲ್ ಮನದೋನ್ ಎಂದು ಪ್ರಾರಂಭವಾಗುವಂತಹ ಒಂದು ವೃತ್ತ ಇದೆ. ಆ ವೃತ್ತ ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸಂಬಂಧಪಟ್ಟದ್ದು. ಕನ್ನಡ ಸಾಹಿತ್ಯದಲ್ಲಿ ತಮಟಕಲ್ಲು ಶಾಸನದ ಪದ್ಯವೇ ಪ್ರಾಚೀನವಾದದ್ದು ಎಂಬ ವಾದವನ್ನು ಕೆಲವರು ಮಂಡಿಸಿದ್ದರು. ಆದರೆ ಅದರ ಕಾಲದ ಬಗ್ಗೆ ನಿರ್ಣಾಯಕವಾಗಿ ಹೇಳಲಿಕ್ಕಾಗಿಲ್ಲ. ಆ ತಮಟಕಲ್ಲು ಶಾಸನದಲ್ಲಿ ಬರ್ತಕ್ಕಂತಹ ಭಾಷೆ ಪೂರ್ವದ ಹಳಗನ್ನಡದ ನಿಜ, ಆದರೆ ಅದು ಬಾದಾಮಿ ಶಾಸನಕ್ಕೂ ಪೂರ್ವದ್ದು ಎಂದು ಒಪ್ಪಿಕೊಳ್ಳಲಾಗಿಲ್ಲ. ಅದನ್ನೂ ಕೂಡ ರಮಶ್ರೀ ಮೊಗಲಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ 2ನೇ ಅಧ್ಯಾಯದಲ್ಲಿ ಬರೀತಾರೆ. ತಮಟಕಲ್ಲು ಶಾಸನದ ಕಾಲ ವಾದಗ್ರಸ್ತವಾಗಿದೆ. ಸರಿಯಾಗಿ ನಮಗೆ ದೊರೆತಿರುವಂತಹ ಶಾಸನಗಳಲ್ಲಿ ಸ್ಪಷ್ಟವಾಗಿ ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ ಹಾಕಿಸಿರಬಹುದಾದ ಬಾದಾಮಿ ಶಾಸನವೇ ಕನ್ನಡ ಸಾಹಿತ್ಯ ರಚನೆಯಲ್ಲಿ ನಮಗೆ ದೊರೆಯುವ ಮೊದಲ ಪದ್ಯ ರೂಪಗಳನ್ನು ಒಳಗೊಂಡಿದೆ. ಅಂದರೆ ಆ 3 ತ್ರಿಪದಿಗಳನ್ನು ಒಳಗೊಂಡಿದೆ ಎಂಬುದು ಸ್ಪಷ್ಟವಾಗಬೇಕು. ಮುಂದೆ ಕವಿರಾಜ ಮಾರ್ಗ ಬರುತ್ತದೆ. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಕೆಲವು ಪದ್ಯ ಕವಿಗಳನ್ನು, ಕೆಲವು ಗದ್ಯ ಕವಿಗಳನ್ನು ಪಟ್ಟಿ ಮಾಡಿ ಹೇಳುತ್ತಾನೆ. ಕೇವಲ ಆತ ಕವಿಗಳನ್ನು ಹೇಳುವುದು ಅಷ್ಟೇ ಅಲ್ಲ, ಕೆಲವು ಪ್ರಾಚೀನ ಕಾವ್ಯ ರೂಪಗಳನ್ನೂ ಅಲ್ಲಿ ಹೆಸರಿಸುತ್ತಾನೆ. ಬೆದಂಡೆ, ಚತ್ತಾಣ, ಒನಕೆವಾಡು, ಪಗರಣ, ಓವನಿಗೆ ಇಂತಹ ಕೆಲವು ಪ್ರಾಚೀನ ಸಾಹಿತ್ಯ ರೂಪಗಳನ್ನು ಕವಿರಾಜ ಮಾರ್ಗದಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಮತ್ತು ಕೆಲವು ಪದ್ಯ ಮತ್ತು ಗದ್ಯ ಕವಿಗಳ ಹೆಸರುಗಳನ್ನೂ ಆತ ಹೇಳ್ತಾನೆ ಅಂದರೆ, ಕ್ರಿಸ್ತಶಕ 850 ಕವಿರಾಜ ಮಾರ್ಗಕ್ಕೂ ಪೂರ್ವದಲ್ಲಿಯೇ ಕನ್ನಡ ಸಾಹಿತ್ಯ ರಚನೆ ಆಗಿದ್ದಿರಬೇಕಲ್ವೇ? ಆದುದರಿಂದ ನಾವು ಇಲ್ಲಿ ಗಮನಿಸಬೇಕು, ಸಾಹಿತ್ಯದ ವಿದ್ಯಾರ್ಥಿಗಳು, ನಮ್ಮ ಇಡೀ ಕನ್ನಡ ಸಾಹಿತ್ಯದಲ್ಲಿ ನಮಗೆ ದೊರೆಯುವ ಮೊಟ್ಟ ಮೊದಲ ಪದ್ಯ ರೂಪಗಳು ಬಾದಾಮಿ ಶಾಸನದಲ್ಲಿವೆ. ಆದುದರಿಂದ ಬಾದಾಮಿ ಶಾಸನವನ್ನು ಕನ್ನಡ ಸಾಹಿತ್ಯ ಗಂಗೋತ್ರಿ ಎಂದು ಕರೆದಿರುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ನಾನು ಮುಂದಿನ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ತಿಳಿಸುವಾಗ ಈ ಕೆಲವು ವಿಚಾರಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತಲೇ ಇರುತ್ತವೆ. ಛಂದಸ್ಸಿಗೆ ಹೋದಾಗ ಮತ್ತೆ ಬಾದಾಮಿ ಶಾಸನದ ಬಗ್ಗೆ ಉಲ್ಲೇಖಿಸಲೇಬೇಕಲ್ಲಿ. ಸ್ನೇಹಿತರೆ, ನನ್ನ ಮುಂದಿನ ಸಂಚಿಕೆಗಳಲ್ಲಿ ಕನ್ನಡ ಸಾಹಿತ್ಯದ ಬೇರೆ ಬೇರೆ ವಿಚಾರಗಳನ್ನು ಕುರಿತು ಮಾತನಾಡೋಣ. ನಾನು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಪಠ್ಯದ ಪರಿವಿಡಿಗೆ ಅನುಗುಣವಾಗಿ ಈ ಸಂಚಿಕೆಗಳನ್ನು ಹಾಕ್ತಾ ಇದ್ದೇನೆ. ಕನ್ನಡ ಭಾಷೆಯ ಪ್ರಾಚೀನತೆಯಿಂದ ಹಿಡಿದು ಈಗ ಕನ್ನಡ ಸಾಹಿತ್ಯದ ಪ್ರಾಚೀನತೆಗೆ ಬಂದಿದ್ದೇವೆ. ಸಾಹಿತ್ಯ ಆಸಕ್ತ ಬಂಧುಗಳೇ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿದರೆ ಮಾತ್ರ ನಿಮಗೆ ನಮ್ಮ ಮುಂದಿನ ಸಂಚಿಕೆಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಬೇಗ ನಿಮ್ಮ ತಿಳುವಳಿಕೆಗೆ ಬರ್ತವೆ. ಹಾಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಸಂಚಿಕೆಗಳನ್ನು ನೋಡಿದ ಕೆಲವು ವಿದ್ಯಾರ್ಥಿಗಳು ಅಥವಾ ನನ್ನ ಸಾಹಿತ್ಯ ಬಂಧುಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಯಾವ ರೀತಿಯ ವಿವರಣೆ ಅಗತ್ಯ ಎಂಬುದನ್ನು ಕೂಡ ನೀವು ತಿಳಿಸಿಕೊಟ್ರೆ ನಾನು ಅದನ್ನು ಆ ರೀತಿಯಲ್ಲಿ ಸಾಹಿತ್ಯವನ್ನು ಕುರಿತಂತೆ ವಿವರಣೆ ಕೊಡಲಿಕ್ಕೆ ಸಾಧ್ಯ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಕೂಡ ನೀವು ಆಗ ಕೆಲವು ವಿಚಾರಗಳನ್ನು ತಿಳಿಸಿದಂತಾಗ್ತದೆ. ಯಾವುದೇ ಸಂಕೋಚವಿಲ್ಲದೆ ಕಮೆಂಟ್ ಮಾಡೋದನ್ನು ಕೂಡ ರೂಢಿ ಮಾಡಿಕೊಳ್ಳಿ. ಲೈಕ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಬೇರೆ ಬೇರೆ ವಿಚಾರಗಳನ್ನು ಕುರಿತು ನಾನು ಮಾತನಾಡುವನಿದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಕನ್ನಡ ಸಾಹಿತ್ಯ ಆಸಕ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.